ವಿಜ್ಞಾನಿಗಳನ್ನೇ ಬೆಚ್ಚಿ ಬೀಳಿಸಿರುವ ಭಾರತದ ಈ ಅಪರೂಪದ ಹಳ್ಳಿ. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಭಾರತ ವೈವಿಧ್ಯತೆಗಳ ನಾಡು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆದರೆ ನೀವು ಯಾವತ್ತಾದರೂ ಒಂದು ಇಡೀ ಗ್ರಾಮವೇ ಜೆರಾಕ್ಸ್ ಕಾಪಿಗಳ ಕೇಂದ್ರವಾಗಿದೆ ಅನ್ನೋದ್ರ ಬಗ್ಗೆ ಕೇಳಿದ್ದೀರಾ? ಇಲ್ಲ ತಾನೆ. ನಾವಿವತ್ತು ಅಂಥದೇ ಅಪರೂಪದ ಹಳ್ಳಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇಂಥದೇ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಾವು ಇವತ್ತು ಮಾತನಾಡ್ತಾ ಇರೋದು ಕೇರಳದ ಮಲಪ್ಪುರಂ ಜಿಲ್ಲೆಯ ಹಚ್ಚ ಹಸಿರಿನ ನಡುವೆ ಅಡಗಿರುವಂತಹ ಕೊಡನಿ ಎಂಬ ಪುಟ್ಟ ಹಳ್ಳಿಯ ಬಗ್ಗೆ. ಈ ಹಳ್ಳಿಯ ರಸ್ತೆಗಳಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ನಿಮ್ಮ ಕಣ್ಣುಗಳ ಮೇಲೆ ನಂಬಿಕೆ ಬರೋದಿಲ್ಲ. ಯಾಕಂದರೆ ನೀವೊಬ್ಬ ವ್ಯಕ್ತಿಯನ್ನು ನೋಡಿ ಮುಂದೆ ಹೋದರೆ ಕೆಲವೇ ಸೆಕೆಂಡುಗಳಲ್ಲೇ ಅದೇ ಮುಖದ ಇನ್ನೊಬ್ಬ ವ್ಯಕ್ತಿ ನಿಮಗೆ ಕಾಣ್ತಾನೆ. ಇದ್ಯಾವುದೋ ಸೈನ್ಸ್ ಸಿನಿಮಾದ ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇಲ್ಲ. ಇದು ವಿಜ್ಞಾನಿಗಳೇ ದಂಗಾಗಿರುವಂತಹ ಕಟು ಸತ್ಯವನ್ನು ಹೇಳ್ತಾ ಇದ್ದೀನಿ. ಹೌದು, ಕೊಡಿನಿ ಎಂಬ ಈ ಪುಟ್ಟ ಗ್ರಾಮ ಇಡೀ ಜಗತ್ತಿನಾದ್ಯಂತ ಟ್ವಿನ್ ಟೌನ್ ಅಂದರೆ ಅವಳಿಗಳ ಹಳ್ಳಿ ಅಂತಲೇ ಪ್ರಸಿದ್ಧವಾಗಿದೆ. ಈ ಗ್ರಾಮದ ರಹಸ್ಯ ಎಷ್ಟು ಆಳವಾಗಿದೆ ಅಂದರೆ ಇಲ್ಲಿಗೆ ಹೋದ ಕಡೆಯಲ್ಲೆಲ್ಲ ನಿಮಗೆ ಕಾಣೋದು ಕೇವಲ ಒಂದೇ ತರಹದ ಮುಖಗಳು. ಶಾಲೆಯ ತರಗತಿಗಳಲ್ಲಿ ಒಂದೇ ತರಹದ 10 ಜೋಡಿ ಮಕ್ಕಳು ಕುಳಿತುಕೊಂಡಿರ್ತಾರೆ. ಆಟದ ಮೈದಾನದಲ್ಲಿ ಒಂದೇ ರೀತಿ ಕಾಣುವ ಆಟಗಾರರು ಫುಟ್ಬಾಲ್ ಆಡ್ತಿರ್ತಾರೆ. ಇಲ್ಲಿನ ಅಂಕಿ ಅಂಶಗಳನ್ನು ಗಮನಿಸಿದ್ರೆ ಈ ವಿಷಯದ ಗಾಂಭೀರ್ಯತೆ ನಮಗೆ ಅರ್ಥವಾಗುತ್ತೆ. ಇಡೀ ಜಗತ್ತಿನ ಸರಾಸರಿಯನ್ನು ನೋಡಿದರೆ ಪ್ರತಿ 1000 ಮಕ್ಕಳು ಹುಟ್ಟಿದಾಗ ಅದರಲ್ಲಿ ಕೇವಲ 4 ರಿಂದ 5 ಜೋಡಿ ಅವಳಿಗಳಿರ್ತಾರೆ. ಆದರೆ ಈ ಕೊಡನಿಯ ಕಥೆಯೇ ಬೇರೆ. ಯಾಕಂದರೆ ಇಲ್ಲಿ ಪ್ರತಿ 1000 ಜನಗಳಲ್ಲಿ ಸುಮಾರು 45ಕ್ಕೂ ಅಧಿಕ ಜೋಡಿಗಳು ಅವಳಿಗಳಾಗಿ ಜನಿಸ್ತವೆ. ಇದು ಜಾಗತಿಕ ಸರಾಸರಿಗಿಂತ ಸುಮಾರು 11 ಪಟ್ಟು ಹೆಚ್ಚಾಗಿದೆ. ಈ ಅಂಕಿ ಅಂಶವೇ ಜಗತ್ತಿನಾದ್ಯಂತ ಇರುವ ಜೆನೆಟಿಕ್ ಎಕ್ಸ್ಪರ್ಟ್ಗಳು ಮತ್ತು ವಿಜ್ಞಾನಿಗಳ ನಿದ್ದೆಗೆಡಿಸಿದೆ. ಇಲ್ಲಿನ ಇತಿಹಾಸವನ್ನು ಕೆದಕಿದಾಗ ನಮಗೆ ಮತ್ತೊಂದು ಕುತೂಹಲಕಾರಿ ವಿಷಯ ಕೂಡ ತಿಳಿದು ಬಂದಿದೆ. ಕೊಡನಿಯ ಹಿರಿಯರು ಹೇಳೋ ಪ್ರಕಾರ ಈ ಅವಳಿಗಳ ಹುಟ್ಟಿನ ವಿದ್ಯಮಾನ ಸುಮಾರು 60 ರಿಂದ 70 ವರ್ಷಗಳ ಹಿಂದೆ ಅಷ್ಟೇ ಪ್ರಾರಂಭವಾಯಿತು ಅಂತಾರೆ. ಅದಕ್ಕೂ ಮೊದಲು ಇಲ್ಲಿ ಅವಳಿ ಮಕ್ಕಳ ಜನನ ತುಂಬ ಅಪರೂಪವಾಗಿತ್ತು. ಆದರೆ ಕಳೆದ 3 ತಲೆಮಾರುಗಳಿಂದ ಈ ಸಂಖ್ಯೆ ರಾಕೆಟ್ ವೇಗದಲ್ಲಿ ಏರ್ತಾನೆ ಸಾಗಿದೆ. ಇವತ್ತು ಕೊಡನಿಯಲ್ಲಿ ಕೇವಲ 2000 ಕುಟುಂಬಗಳಿದ್ದು ಅಧಿಕೃತ ಲೆಕ್ಕಾಚಾರದ ಪ್ರಕಾರ 400ಕ್ಕೂ ಹೆಚ್ಚು ಜೋಡಿ ಅವಳಿಗಳಿದ್ದಾರೆ. ಇಲ್ಲಿ 70 ವರ್ಷದ ಹಿರಿಯ ಅವಳಿ ಜೋಡಿಗಳಿಂದ ಹಿಡಿದು ಈಗ ತಾನೇ ಜನಿಸಿದ ಎಳೆ ಶಿಶುಗಳವರೆಗೂ ಕೂಡ ಎಲ್ಲ ವಯಸ್ಸಿನ ಅವಳಿಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ವಿಚಿತ್ರ ವಿದ್ಯಮಾನ ಕೇವಲ ಈ ಗ್ರಾಮದೊಳಗೆ ಸೀಮಿತವಾಗಿಲ್ಲ ಅನ್ನೋದೇ ದೊಡ್ಡ ಟ್ವಿಸ್ಟ್. ಯಾಕಂದರೆ ಈ ಗ್ರಾಮದ ಹೆಣ್ಣು ಮಕ್ಕಳು ಬೇರೆ ಯಾವುದೇ ದೂರದ ಊರಿಗೆ ಅಥವಾ ರಾಜ್ಯಕ್ಕೆ ಮದುವೆಯಾಗಿ ಹೋದರೂ ಕೂಡ ಅಲ್ಲಿ ಅವರು ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಿದ್ದಾರೆ. ಹಾಗೆ ಬೇರೆ ಊರಿನಿಂದ ಈ ಗ್ರಾಮಕ್ಕೆ ಸೊಸೆಯಾಗಿ ಬಂದ ಮಹಿಳೆಯರಿಗೂ ಅವಳಿಗಳೇ ಜನಿಸ್ತಾ ಇದ್ದಾರೆ. ಇದು ಈ ರಹಸ್ಯದ ಹಿಂದಿನ ಶಕ್ತಿ ನೀರಿನಲ್ಲಿ ಇದೆಯಾ ಅಥವಾ ಗಾಳಿಯಲ್ಲಿದೆಯಾ ಅಥವಾ ಅಲ್ಲಿನ ಜನರ DNA-ನಲ್ಲಿದೆಯಾ ಎನ್ನುವಂಥ ಪ್ರಶ್ನೆ ಕೂಡ ಹುಟ್ಟು ಹಾಕಿದೆ. ಈ ರಹಸ್ಯವನ್ನು ಭೇದಿಸೋದಕ್ಕೆ 2016ರಲ್ಲಿ ಜರ್ಮನಿ, ಬ್ರಿಟನ್ ಮತ್ತು ಭಾರತದ ಪ್ರಖ್ಯಾತ ಸಂಸ್ಥೆಗಳಾದ ಹೈದರಾಬಾದ್ನ CCMBಯ ವಿಜ್ಞಾನಿಗಳು ಈ ಕೊಡನಿ ಗ್ರಾಮಕ್ಕೆ ಭೇಟಿ ನೀಡಿದರು. ಅವರು ಈ ಗ್ರಾಮದ ನೀರು, ಮಣ್ಣು ಮತ್ತು ಜನರ ಲಾಲಾರಸವನ್ನು ಹಾಗೂ DNA ಮಾದರಿಗಳನ್ನು ಸಂಗ್ರಹಿಸಿ ಸುದೀರ್ಘ ಕಾಲ ಪರೀಕ್ಷೆ ನಡೆಸಿದರು. ಆರಂಭದಲ್ಲಿ ಇಲ್ಲಿನ ನೀರು ಅಥವಾ ಆಹಾರ ಪದ್ಧತಿಯಿಂದಾಗಿ ಮಹಿಳೆಯರಲ್ಲಿ ಹಾರ್ಮೋನ್ ಬದಲಾವಣೆಗಳಾಗಿ ಹೀಗಾಗ್ತಾ ಇರಬಹುದು ಅಂತ ಊಹಿಸಲಾಗಿತ್ತು. ಯಾಕಂದರೆ ನೈಜೀರಿಯಾದ ಇಗ್ಬೋ ಓರಾ ಎಂಬ ಹಳ್ಳಿಯಲ್ಲೂ ಕೂಡ ಇಂತಹದೇ ವಿದ್ಯಮಾನವಿದ್ದು ಅಲ್ಲಿನ ಜನರು ತಿನ್ನುವ ಒಂದು ರೀತಿಯ ಗೆಡ್ಡೆ ಗೆಣಸು ಕಾರಣ ಅಂತ ಹೇಳಲಾಗಿತ್ತು. ಆದರೆ ಕೊಡನಿಯಲ್ಲಿ ಅಂತಹ ಯಾವುದೇ ಆಹಾರ ಪದ್ಧತಿ ಕಂಡು ಬಂದಿಲ್ಲ. ಇಲ್ಲಿನ ಜನರು ಬೇರೆ ಬೇರೆ ಕೇರಳಿಗರಂತೆ ಮೀನು ಮತ್ತು ಅನ್ನವನ್ನೇ ಹೆಚ್ಚಾಗಿ ಬಳಸ್ತಾರೆ. ವಿಜ್ಞಾನಿಗಳ ಅಂತಿಮ ವರದಿಯ ಪ್ರಕಾರ ಕೊಡನಿಯ ಜನರ ದೇಹದಲ್ಲಿ ಒಂದು ವಿಶಿಷ್ಟವಾದ ಜೆನೆಟಿಕ್ ಮಾರ್ಕರ್ ಇರಬಹುದು ಅಂತ ಶಂಕಿಸಲಾಗಿದೆ.
ಆದರೂ ಸರಿಯಾದ ಕಾರಣ ಇವತ್ತಿಗೂ ಕೂಡ ಒಂದು ನಿಗೂಢ ಪ್ರಶ್ನೆಯಾಗಿ ಉಳಿದಿದೆ. ಕೊಡನಿಯ ಜೀವನವು ಎಷ್ಟು ರೋಚಕವಾಗಿದೆಯೋ ಅಷ್ಟೇ ಸವಾಲುಗಳಿಂದಲೂ ಕೂಡಿದೆ. ಯಾಕಂದರೆ ಶಾಲೆಯ ಶಿಕ್ಷಕರಿಗೆ ಯಾವ ಮಗು ಯಾವುದು ಅಂತ ಗುರುತಿಸುವುದೇ ದೊಡ್ಡ ಯುದ್ಧದಂತೆ ಇರುತ್ತೆ. ಒಬ್ಬ ಮಗು ತಪ್ಪು ಮಾಡಿದರೆ ಶಿಕ್ಷೆ ಇನ್ನೊಬ್ಬನಿಗೆ ಸಿಗುತ್ತೆ. ಇಲ್ಲಿ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಇನ್ನು ಮದುವೆ ಸಮಾರಂಭಗಳಂತೂ ಗೊಂದಲಗಳ ಹೇಳ್ತಿರೋದಾಗಿದೆ. ಒಬ್ಬ ಅವಳಿ ಸಹೋದರ ತನ್ನ ಅಣ್ಣನ ಹೆಂಡತಿಯನ್ನೇ ತನ್ನವಳು ಅಂತ ತಪ್ಪಾಗಿ ಭಾವಿಸಿದ ಪ್ರಸಂಗಗಳು ಕೂಡ ಇಲ್ಲಿ ಕಥೆಗಳಂತೆ ಹರಡಿವೆ. ಇಂತಹ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ಮತ್ತು ಅವಳಿಗಳ ಹಿತರಕ್ಷಣೆಗಾಗಿ ಗ್ರಾಮಸ್ಥರು ಟಾಕಾ ಅಂದರೆ ಟ್ವಿನ್ಸ್ ಆ್ಯಂಡ್ ಕಿನ್ಸ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ಕಟ್ಟಿಕೊಂಡಿದ್ದಾರೆ. ಇದು ಜಗತ್ತಿನಲ್ಲೇ ಅವಳಿಗಳಿಗಾಗಿ ಇರುವಂತಹ ಮೊದಲ ಸಂಘಟನೆ ಕೂಡ ಆಗಿದೆ. ಈ ಸಂಘಟನೆಯ ಮೂಲಕ ಅವಳಿ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಹಾಯ ಮಾಡಲಾಗುತ್ತೆ. ಕೊಡನಿಯ ಜನರು ತಮ್ಮ ಈ ವೈಶಿಷ್ಟ್ಯವನ್ನು ಶಾಪ ಅಂತ ಭಾವಿಸಿದೆ ಇದನ್ನು ದೇವರ ಕೊಡುಗೆ ಅಂತ ಹೆಮ್ಮೆಯಿಂದ ಆಚರಿಸ್ತಾರೆ. ಕೊನೆಯದಾಗಿ ಹೇಳಬೇಕಂದ್ರೆ ಈ ಕೊಡನಿ ಗ್ರಾಮವು ವಿಜ್ಞಾನಕ್ಕೆ ಪ್ರಕೃತಿ ನೀಡಿದ ಒಂದು ದೊಡ್ಡ ಸವಾಲು. ಮಾನವನ ಬುದ್ಧಿವಂತಿಕೆ ಎಷ್ಟೇ ಬೆಳೆದರೂ ಪ್ರಕೃತಿಯ ಕೆಲವು ರಹಸ್ಯಗಳನ್ನು ಭೇದಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಗ್ರಾಮವೇ ಸಾಕ್ಷಿಯಾಗಿದೆ. ಇಲ್ಲಿನ ಪ್ರತಿ ಮುಖದಲ್ಲೂ ಒಂದು ಕಥೆ ಇದೆ, ಪ್ರತಿ ಜೋಡಿಯಲ್ಲೂ ಒಂದು ವಿಸ್ಮಯವಿದೆ. ನೀವು ಯಾವತ್ತಾದರೂ ಕೇರಳಕ್ಕೆ ಹೋದರೆ ಈ ಜೆರಾಕ್ಸ್ ಗ್ರಾಮಕ್ಕೆ ಭೇಟಿ ನೀಡಿ ಈ ಪವಾಡವನ್ನು ನಿಮ್ಮ ಕಣ್ಣಾರೆ ನೋಡಬಹುದು. ಈ ರಹಸ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಕೇವಲ ಕಾಕತಾಳೀಯವೇ ಅಥವಾ ಪ್ರಕೃತಿಯ ಅತೀಂದ್ರಿಯ ಶಕ್ತಿಯ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಭಾರತದ ರೋಚಕ ಮತ್ತು ನೈಜ ಘಟನೆಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ.